ವಿಚಾರಗೋಷ್ಠಿ ಅಂದ್ರೆ ಸೆಮಿನಾರ್ನ ಮಕ್ಕಳಿಗೆ ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಲು ಹಾಗೆ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಲು ಅನುವು ಮಾಡಿಕೊಟ್ಟ ಶ್ರೀಯುತ ಆಡಿಟರ್ ನಾಗರಾಜ್ ಯಲಸ್ವಾಡಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಹಾಗೆ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಈ ಶಾಲೆಯಲ್ಲಿ ನಾವು ಯಾವುದೇ ಚಟುವಟಿಕೆಗಳನ್ನ ನಡೆಸಿಕೊಂಡು ಬರ್ತಾ ಇರೋದಕ್ಕೆ ನಮಗೆ ತುಂಬಾನೇ ಸಹಕಾರ ಕೊಡ್ತಿರುವ ಮುಖ್ಯ ಶಿಕ್ಷಕರು ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು, ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ವಿಚಾರ ಮಂಡನೆಯನ್ನು ಮಾಡುತ್ತಿರುವ ಗ್ರೀನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಕನ್ನಡ ಶಿಕ್ಷಕರಾದ ಶ್ರೀಮತಿ ನಾಗಶ್ರೀ ಮೇಡಮ್ ಅವರು ಕೂಡ ನಾನು ಧನ್ಯವಾದಗಳಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನನ್ನ ಹೆಸರು ಧನ್ವಂತರಿ ಅಂತ, ರಂಗ ಸಂಘಟಕ, ರಂಗ ನಿರ್ದೇಶಕ, ರಂಗ ಪರಂಪರೆ ಟ್ರಸ್ಟ್ನ ಗುರುಗಳಾಗಿದ್ದೀನಿ. ನಮ್ಮ ರಂಗ ಪರಂಪರೆ ಟ್ರಸ್ಟ್ ಬಗ್ಗೆ ಎರಡು ಮಾತಾಡುವ ಮುಂಚೆ ದೀಪವನ್ನು ಬೆಳೆಸಿ ಹಾಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸಬೇಕಂತ ನಾನು ವೇದಿಕೆ ಮೇಲಿರುವ ಗಣ್ಯರನ್ನೆಲ್ಲ ತುಂಬ ಹೃದಯದ ಕೇಳಿಕೊಳ್ತೀನಿ. ಹಾಗೆ ಆ ಮಕ್ಕಳು ಮಾತಾಡ್ತಿರೋ ಮಕ್ಕಳು ಇವತ್ತು ವಿಶ್ವ ವಿಸ್ತರಣೆಯಲ್ಲಿ ಮಾತಾಡ್ತಿರೋ ಮಕ್ಕಳು ಕೂಡ ಬಂದು ಎಲ್ಲರೂ ಗಂಡ್ಮಕ್ಳು ದೀಪವನ್ನ ಎಲ್ಲ ಸೇರಿ ಬೆಳಬೇಕು ಅಂತ ಕೇಳ್ಬೋದು. ದೀಪ ಬೆಳಗ್ಗೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ನಮ್ಮ ರಂಗ ಪರಂಪರೆ ಟ್ರಸ್ಟ್ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಅವರಿಗೆ ಮಾಡಿಕೊಳ್ತೇನೆ. ಬಹು ವೇಗವಾಗಿ ಬೆಳೆಯುತ್ತಿರುವ ಬೃಹತ್ ಬೆಂಗಳೂರು ಮಹಾನಗರದ ಕಡಪ ಬಾವಿಗೆ ಸಿಕ್ಕಿ ಬೆಂಗಳೂರು ನಗರದ ಸರಿಹದ್ದಿನಲ್ಲಿ ಉಳಿದಿರುವ ಗ್ರಾಮಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದು ಗ್ರಾಮೀಣ ಜನರ ಬದುಕು ಉಡಾಬಟ್ಟೆಯಾಗುತ್ತಿದೆ. ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಅತಂತ್ರತೆಯ ಆತಂಕವು
ಈಗ ನಮ್ಮ ವಿಚಾರಗೋಷ್ಠಿ ರಾಷ್ಟ್ರಕವಿ ಕುವೆಂಪು ವಿಚಾರ ದರ್ಶನ ದ ಫಿಲಾಸಫಿಕಲ್ ವಿಷನ್ ಆಫ್ ರಾಷ್ಟ್ರಕವಿ ಕುವೆಂಪು ಎಂಬ ವಿಚಾರಗೋಷ್ಠಿಯನ್ನ ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ಈ ವಿಚಾರಗೋಷ್ಠಿಯ ವಿಷಯದ ಮಂಡನೆಯನ್ನ ಮಾಡಬೇಕು ಅಂತ ಶ್ರೀಮತಿ ನಾಗಶ್ರೀ ಮೇಡಮ್ ಅವರನ್ನ ನಾನು ಕೇಳ್ಕೊಳ್ತೇನೆ. ಶುಭ ಮಧ್ಯಾಹ್ನ. ವೇದಿಕೆ ಮೇಲಿರುವ ಗಣ್ಯರಿಗೆ ನಮಸ್ಕಾರ. ಕತ್ತಲೆಯ ಕತ್ತರಿಸಿ ಹಾದಿಯನ್ನು ತೋರಯ್ಯ, ಹೃದಯ ಬೀಚಿಯ ನಡೆಸಿ ಧ್ಯೇಯ ನಿಲಯ,
ಮಾತಾಡ್ತಾ ಇದ್ರೆ ತುಂಬಾ ಕುವೆಂಪು ಅವ್ರನ್ನ ಅಷ್ಟು ಸುಲಭವಾಗಿ ಯಾರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೂ ನಾವು ಒಂದು ಸಣ್ಣ ಪ್ರಯತ್ನ, ಅದು ನಿಮ್ಮ ಮಕ್ಕಳ ಶಾಲೆಯ ಮಕ್ಕಳಿಗೆ ಅಂದ್ರೆ ನಿಮಗೆ ನಾನು ಈ ಒಂದು ಗಂಟೆಯಲ್ಲಿ ಇದನ್ನ 114 ನಾಟಕಗಳನ್ನ ಬಂದಿದ್ದಾರೆ ಕುವೆಂಪು ಅವರು. ಸಾಹಿತ್ಯ ಅವರು ಮೇಳಗಳಿಗೆ ಮಾಡುವ ಊಟದ ಸದ್ದಿಲ್ಲ. ಮತ್ತೆ ಇನ್ನೇನು ಹೇಳಿ ಹೊರಗಿರ್ಬೇಕು ಕೇಳಿಸ್ಕೊಳ್ತಲ್ಲ ಮೇಳ ಮಾಡಿದ್ರಲ್ಲ ಸೂರ್ಯ ಅದೇ ರೀತಿ ಅವ್ರನ್ನ ಯಾರು ಮುಟ್ಟಕ್ಕಾಗಲ್ಲ. ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನಾವಿಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈಗ ವಿಷಯ ವಿಸ್ತರಣೆ ಮಾಡಬೇಕು ಅಂತ ರಾಷ್ಟ್ರಕವಿ ಕುವೆಂಪು ಅವರ ಅನುಯಾಯಿಗಳು ಹಾಗೆ ಅಭಿಮಾನಿಗಳು ನಿಮ್ಮ ಅವರ ಒಂದು ಎಲ್ಲೇ ಅವರು ಕಾರ್ಯ ಮಾಡಿದ್ರು ವಿಶ್ವ ಮಾನವ ಅಂತ ಆ ವರ್ಡ್ ಒಂದೇ ಬರುತ್ತೆ. ಅಂತ ಆ ವಿಶ್ವ ಮಾನವ ಸಂದೇಶದಲ್ಲಿ ತುಂಬಾ ನಂಬಿಕೆಯನ್ನು ಇಟ್ಟಿರುವ ಶ್ರೀಯುತ ಅನಿಲ ನಾಗಾರ್ಜುನ ಚೋಳಿ ಅವರು ವಿಷಯ ವಿಸ್ತರಣೆ ಮಾಡಬೇಕು ಅಂತ ನಾನು ನಮ್ಮಲ್ಲಿ ಕೇಳ್ಕೊಂಡಿದ್ದೆ ಸರ್. ಶಾಲಾ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮೀರವರೇ ಮತ್ತು ಕನ್ನಡ ಶಿಕ್ಷಕಿಯರೇ ಮತ್ತು ರಂಗ ಪರಂಪರೆ ಟ್ರಸ್ಟಿನ ಮುಖ್ಯಸ್ಥರು ಮತ್ತು ನೀವು ನಮ್ಮ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಕ್ಕಳೇ, ರಾಷ್ಟ್ರಕವಿ ಕುವೆಂಪು ಅಂತಂದ್ರೆ ಅವರ ಬಗ್ಗೆ ಹೇಳ್ತಾ ಹೋದ್ರೆ ವರ್ಷಾನುಗಟ್ಟಲೆ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಕುವೆಂಪುರವರು ನಿಮ್ಮೊಂದಿಗೆ ಚಿಕ್ಕ ಹುಡುಗರಾಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರವನ್ನ ಅವರು ಗುರುಗಳಿಂದ ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ಹುಡುಕುವಂತ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಊರು ಕುಪ್ಪಳ್ಳಿ. ಆ ಕುಪ್ಪಳ್ಳಿಯೆಲ್ಲ ನೀವು ನೋಡ್ಬೇಕು ಅಂತಂದ್ರೆ ನಾನು ಈ ಕುಪ್ಪಳ್ಳಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಕುಪ್ಪಳ್ಳಿ ಒಂದೇ ಒಂದು ಮನೆ ಇರತಕ್ಕಂಥ ಗ್ರಾಮ, ಅದೇ ಊರು. ಶಿವಮೊಗ್ಗ ಜಿಲ್ಲೆಯಲ್ಲಿರ್ಬೋದು, ನಮ್ಮ ಮಲೆನಾಡಿನಲ್ಲಿರ್ಬೋದು, ಯಾವುದೇ ಊರು ಇದ್ರೂ ಕೂಡ ಒಂದೊಂದು ಮನೆಗಳು ಒಂದೊಂದೇ ಊರು. ಅವರ ಊರಿನ ಸುತ್ತಲಿರ್ತಕ್ಕಂಥ ಪರಿಸರ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥದ್ದು. ಆ ಪರಿಸರದ ಮಡಿದಲ್ಲಿ ಬಂದಂಥವರು ಬೆಳೆದಂಥ ಮಹಾನ್ ಕವಿ, ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುವೆಂಪು ಯಾರು ಅಂತಂದ್ರೆ ಸಾಹಿತ್ಯ ಲೋಕದಲ್ಲಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಕ್ಕಂಥ ಮಾತನ್ನ ಇವತ್ತು ನಾವೆಲ್ಲ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಯಾಕೆ ನಾನು ಇದನ್ನೆಲ್ಲ ತಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಕೂಡ ನಿಮ್ಮ ಮುಂದಿನ ಜೀವನದಲ್ಲಿ ಏನಾದರೂ ಹೊಸ ಬದಲಾವಣೆಯನ್ನು ತರಬೇಕು, ಹೊಸ ಆಲೋಚನೆಗಳನ್ನ ಮಾಡಬೇಕು. ಕೇವಲ ಮೊಬೈಲ್ ಇಟ್ಕೊಂಡು ತಂದೆ ತಾಯಿಗಳಿಗೆ ಯಾವುದೋ ಒಂದು ತೊಂದರೆಗಳು ಕೊಟ್ಟುಕೊಂಡು ಬದುಕುವಂಥದ್ದಲ್ಲ. ಇವತ್ತು ರಾಷ್ಟ್ರಕವಿ ಕುವೆಂಪು ಅವರು ಬದುಕಿದ್ರೆ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ ಒಂದು ಹೊಸ ಅಧ್ಯಯನವನ್ನೇ, ಈ ರಾಜಕೀಯ ಭವಿಷ್ಯದ ಬದಲಾವಣೆಯನ್ನ ತರುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾತಾಡ್ತಾ ಇದ್ದಾರೆ. ನರಶ್ರೀ ಮೇಡಮ್ ನಿಮ್ಮ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದಾರೆ, ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಬನ್ನಿ, ಭಾರತಾಂಬೆ ಒಂದೇ ಪೂಜಿಸೋಣ ಬಾರ ಅಂತ. ಅಂದ್ರೆ ನಾವಿವತ್ತೇನಾಗದೆ, ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗೋದು ಯಾರೋ ಒಂದು ಸಮಾಜದವರು ಅವ್ರು ಹೇಳ್ತಾ ಇರ್ತಕ್ಕಂಥ ಒಂದು ಮೂಢನಂಬಿಕೆಗಳಿಗೆ, ಮೂಢ ಒಂದು ಮಾರ್ಗದರ್ಶನಗಳಿಗೆ ನಾವೆಲ್ಲ ಮಾರು ಹೋಗ್ತಾ ಇದ್ದೀವಿ. ಕುವೆಂಪು ಅವರು ಅದನ್ನೆಲ್ಲನೂ ಕೂಡ ಬಿಟ್ಟು ಬನ್ನಿ, ನಮಗೆ ಒಂದೇ ಒಂದು ಭಾರತಾಂಬೆಯನ್ನು ಪೂಜಿಸೋಣ ಅಂತ. ದೇವರು ಅಂತಂದ್ರೆ ಯಾರು? ಪ್ರಕೃತಿ, ಸೂರ್ಯ, ಚಂದ್ರ, ಗಾಳಿ, ಬೆಳಕು, ಭೂಮಿನೇ ನಮಗೆ ದೇವರು. ಇವತ್ತೆಲ್ಲ ನಾವು ಬದುಕಬೇಕಾದ್ರೆ ನಮಗೆ ಗಾಳಿಯಿಂದ ಬದುಕಲಿಕ್ಕೆ ಆಗ್ತದ? ಆಮ್ಲಜನಕದಿಂದ ಬದುಕಲಿಕ್ಕೆ ಆಗ್ತದ? ನಾವೆಲ್ಲ ಆಗಲ್ಲ. ಆದರೆ ಆ ಆಮ್ಲಜನಕವನ್ನು ತಯಾರು ಮಾಡತಕ್ಕಂಥದ್ದು
ಪ್ರಕೃತಿ. ಪ್ರಕೃತಿ ಅಂತಂದ್ರೇನು? ಮರ, ಗಿಡ, ಬೆಟ್ಟ, ಗುಡ್ಡ ಇವೆಲ್ಲವೂ ಕೂಡ ಪ್ರಕೃತಿಯ ಒಂದು ಸ್ವರೂಪ. ಆ ಸ್ವರೂಪವನ್ನೇ ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ಗಿಡಗಳು ಬೆಳೆಸಲ್ಲ, ನಮ್ಮ ಮನೆ ಮುಂದೆ ಇರ್ತಕ್ಕಂಥ ಮರಗಳು ಕಡಿದಾಕ್ತೀವಿ, ಅವೇನೋ ಗಲೀಜಾಗ್ತದೆ, ಒಂದು ಯಾವ್ದೋ ಗಿಡ ಅದನ್ನ ಕ್ಲೀನ್ ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವೆಲ್ಲ ಇಟ್ಕೊಂಡು ರಸ್ತೆ ಮಾಡಲಿಕ್ಕೆ ಎಲ್ಲವನ್ನು ನಾವು ದೂರದಿಂದ ಬರ್ತಾ ಇದ್ದೀವಿ. ಆದರೆ ಕುವೆಂಪು ಅವರು ಆ ಪರಿಸರದ ಬೆಳೆದಂತ ವ್ಯಕ್ತಿ ಇವತ್ತು ನಮ್ಮ ಭಾರತಾಂಬೆಯೇ ನಾವು ಕೂರ್ಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು, ನಮ್ಮ ಸಮಾಜದಲ್ಲಿ ಇವತ್ತು ಮಂತ್ರ ಮಾಂಗಲ್ಯ ಅಂತ ನಿಮ್ಗೆಲ್ಲ ಯಾಕೆ ಹೇಳ್ತಿದ್ದೀನಿ, ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ನಾವು ಮದುವೆ ಮಾಡಿ ಸಾಲ ಮಾಡಿ ನಮ್ಮ ಜೀವನವನ್ನೇ ಒಂದೇನೋ ಒಂದು ಬೇರೆ ಬೇರೆ ರೂಪಕ್ಕೆ ಹೋಗ್ತಾ ಇದೆ. ಸಾಲಗಳು ಮಾಡಿ ಸೂಸೈಡ್ ಮಾಡ್ಕೊತೀವಿ, ಸಾಲ ಮಾಡಿ ಅವನ ಒಂದು ತೊಂದರೆಗಳು ತಗೊಳಾಕೊತೀವಿ, ಜಮೀನು ಮಾಡಿಸ್ತೀವಿ, ಆಸ್ತಿ ಮಾಡ್ತೀವಿ. ಆದ್ರೆ ಕುವೆಂಪು ಅವರು ಸರಳ ಮದುವೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಅವತ್ತು ಹೇಳಿ ಮಂತ್ರ ಮಾಂಗಲ್ಯ ಒಂದು ಕಾನ್ಸೆಪ್ಟ್ ಅಂತಂದಂಥವ್ರು ಮಹಾನ್ ಕವಿ ರಾಷ್ಟ್ರಕವಿ ಕುವೆಂಪು. ಕುವೆಂಪು ಬರೆದಿರ್ತಕ್ಕಂಥ ರಾಮಾಯಣ ದರ್ಶನದಲ್ಲಿ ಇವತ್ತೇನು ರಾಮಾಯಣ ದರ್ಶನ, ರಾಮಾಯಣ ಮಹಾಭಾರತ ನಾವೇನು ಕೇಳ್ತೀವಲ್ಲ, ಆ ದರ್ಶನದ ಒಂದು ಪುಸ್ತಕವನ್ನೇ ತಯಾರು ಮಾಡಿ ನಮ್ಮ ರಾಜ್ಯದಲ್ಲಿ ಮೊದಲೇ ಪ್ರಪ್ರಥಮವಾದಂತಹ ಜ್ಞಾನಪೀಠ ಪ್ರಶಸ್ತಿ ಬಂದದೆ ಅಂತಂದ್ರೆ ರಾಷ್ಟ್ರಕವಿ ಕುವೆಂಪು ಅವರಿಗೆ. ವಿಶ್ವಮಾನವ ಸಂದೇಶವನ್ನು ಸಾರಿದಂತವರು ಕುವೆಂಪು ಅವರು. ಬಸವಣ್ಣನವರು ಬುದ್ಧನ ನಂತರದ ದಿನಗಳಲ್ಲಿ ನಾವಿವತ್ತು ಯಾರನ್ನ ಕಾಣ್ತಾ ಇದ್ದೀವಿ ಅಂತಂದ್ರೆ ಕುವೆಂಪು ಅವರನ್ನ ಕಾಣ್ತಾ ಇದ್ದೀವಿ. ಕುವೆಂಪು ಅವರು ಎಲ್ಲ ಧರ್ಮಗಳನ್ನು ಕೂಡ ಒಂದೇ ಅಂತ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಜಾತಿ, ಮುಸಲ್ಮಾನ, ಹಿಂದೂ, ಕ್ರೈಸ್ತ, ನಾವೆಲ್ಲ ಬೆಳಿಗ್ಗೆ ಇದ್ರೆ ಹಾಡು ಕೇಳ್ತೀವಲ್ಲ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೌದ್ಧ ಇವರೆಲ್ಲರೂ ಕೂಡ ಒಂದೇ ಅನ್ನೋ ಮಾತನ್ನ ರಾಷ್ಟ್ರಕವಿ ಕುವೆಂಪು ಅವರು ನಾಡಗೀತೆಯಲ್ಲಿ ತಮಗೆ ಪ್ರತಿ ದಿವಸ ಕೂಡ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಅಂತ ಒಂದು ಪಾರಂಪರ್ಯವನ್ನು ಉಳಿಸಲಿಕ್ಕೋಸ್ಕರ ಇವತ್ತು ಹೇಳ್ತಾ ಇರೋದು ವಂತರು. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥದ್ದು ಸಂಸ್ಕೃತ, ಸಂಸ್ಕಾರ ಎಲ್ಲವನ್ನೂ ಕೂಡ ನಾವು ಕಳ್ಕೊತಾ ಇದ್ದೀವಿ. ನೀವೆಲ್ಲ ಹೊರಗಡೆ ಹೋದ ತಕ್ಷಣ ಅಲ್ಲಿ ಏನೋ ತಿಂಡಿ ಮಾಡ್ತಾ ಇರ್ತೀರಾ, ಪುಸ್ತಕ ಓದಲ್ಲ. ಆ ಒಂದು ದೆಸೆಯಲ್ಲಿ ಇವತ್ತು ನಾವು ಮಕ್ಕಳಾಗಿರೋರು, ನಮ್ಮ ತಂದೆ ತಾಯಿಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕುವೆಂಪು ಅವರ ಪುಸ್ತಕವನ್ನು ಇಟ್ಟುಕೊಂಡು ಓದುವಂಥದ್ದು ಕೆಲಸ ಮಾಡಬೇಕಾಗ್ತದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಸಂಸ್ಕಾರ ಸಂಸ್ಕೃತವಂತರಾಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ನಾಡಿಗೆ, ಈ ದೇಶಕ್ಕೆ ಭವಿಷ್ಯ ಇರಲ್ಲ. ನೀವೇ ಮುಂದಿನ ಪ್ರಜೆಗಳು, ಮುಂದಿನ ಭವಿಷ್ಯದ ನಾಯಕರುಗಳು, ಮುಂದಿನ ಈ ಸಮಾಜವನ್ನು ಕಾಪಾಡುವ ಶಕ್ತಿ ಇರ್ತಕ್ಕಂಥವ್ರು ನಮ್ಮ ಯುವ ಪೀಳಿಗೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಅಂತ ಒಂದು ಕಾರ್ಯಕ್ರಮನ ನಮ್ಮ ಏನು ರಂಗ ಪರಂಪರೆ ಟ್ರಸ್ಟ್ ಪ್ರತಿ ಶಾಲೆಗಳಿಗೂ ಕುವೆಂಪು ಅವ್ರ ಬಗ್ಗೆ ಇನ್ನೂ ಹಲವಾರು ಕಾದಂಬರಿಗಳನ್ನ ಬರೆದು ಹೇಳ್ತಾ ಇರೋರು, ನಾಟಕಗಳು ಬರೆದಿದ್ದಾರೆ. ಸುಂದರ ತಪಸ್ಸು ಇರ್ಬೋದು, ಜಲಗಾರ ಇರ್ಬೋದು. ಆ ಜಲಗಾರ ನಾಟಕದಲ್ಲಿ ಒಬ್ಬ ಸಾಮಾನ್ಯನಿಗೆ, ಒಬ್ಬ ಕಸ ಗುಡಿಸೋನು, ಜಲಗಾರ ಅಂತಂದ್ರೆ ಕಸ ಗುಡಿಸೋನು, ಅವನಿಗೆ ದೇವರು ಪ್ರತ್ಯಕ್ಷ ಆಗ್ತದೆ ಅಂತಂದ್ರೆ ಅಷ್ಟು ಮಟ್ಟಿಗೆ ಅವರ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾರಲ್ಲ ಅವರಿಗೆ ಸಿಗ್ತದೆ. ಶ್ರೀಮಂತರು ಸಿಕ್ಕಲ್ಲ. ಶ್ರೀಮಂತತನದಿಂದ ಏನು ಸಾಧ್ಯ ಮಾಡಲಿಕ್ಕೆ ಆಗಲ್ಲ. ಆ ಮಾತನ್ನ ರಾಷ್ಟ್ರಕವಿ ಕುವೆಂಪು ಆ ನಾಟಕದಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ತಮ್ಮ ತಮ್ಮ ಭಾವನೆಗಳನ್ನ, ಕುವೆಂಪು ಅವರ ಆದರ್ಶಗಳನ್ನ ಮೈಗೂಡಿಸ್ಕೋಬೇಕು. ಅದ್ರ ಜೊತೆಗೆ ಕೂಡ ವಿದ್ಯಾವಂತರಾಗಬೇಕು. ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಬರ್ತಾ ಇದ್ದೀನಿ. ತಾವು ಜೀವನದಲ್ಲಿ ಇವತ್ತೇನು ನಮ್ಮ ಕುವೆಂಪು ಅವರ ನಾವೇನು ಇವತ್ತು 100 ವರ್ಷದ ಹಿಂದೆ, ಕುವೆಂಪು ಅವರ 100ನೇ ವರ್ಷದ ಜನ್ಮ ದಿನೋತ್ಸವದ ಹಿಂದೆ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಜ್ಯೋತಿ ತಂದಂಥದ್ದು. ಅದಾದ ನಂತರ ವಿಶ್ವಮಾನವ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಇವತ್ತು ನಮ್ಮ ಕೆಲವರು ಮಾತಾಡ್ತಾರೆ, ಏನಪ್ಪ ಕುವೆಂಪು ಅವರ ಹೆಸರಿದೆ, ನಾವೆಲ್ಲ ಕ್ರಿಶ್ಚಿಯನ್, ಮುಸಲ್ಮಾನ್, ಬ್ರಿಟಿಷ್ನವ್ರ ಹೆಸರು ಇಟ್ಕೊಂಡಿದ್ರೆ ಒಳ್ಳೆ ಸ್ಕೂಲ್ ಆಗ್ತಿತ್ತು ಅಂತ. ನಮ್ಮ ಅವಶ್ಯಕತೆ ಇಲ್ಲ. ನಮ್ಮ ಶಾಲೆಯಲ್ಲಿ ನಾವು ಎಷ್ಟು ಶಕ್ತಿ ಕೊಡ್ತೀವೋ ಅಷ್ಟನ್ನೇ ನಾವು ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶಗಳನ್ನ, ಅವರ ಒಂದು ಪರಂಪರೆಯನ್ನು ನಾವು ಬೆಳೆಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಶಿಕ್ಷಕರು ಮತ್ತು ನೀವು ಕೂಡ ವಂದಿಸುತ್ತೇನೆ. ಜೈ ಜೈ ಭಾರತಾಂಬೆ, ಜೈ ಕುಪ್ಪಳ್ಳಿ ವೆಂಕಟಪ್ಪ.
ತರಬೇತಿನ ಮಾಡ್ತಾ ಇದ್ವಿ. ಅದರಲ್ಲಿ ಕುವೆಂಪು ಅವರ ಶ್ರೀಮನ್ಮುಖವಾಗಿತ್ತು, ಒಂದು ಸಣ್ಣ ಕಥೆ ಶ್ರೀಮನ್ಮುಖವಾಗಿತ್ತು, ಸಾಲದ ಮಗು, ಹಾಗೆ ಸ್ಮಶಾನ ಕುರುಕ್ಷೇತ್ರ, ತುಂಬಾ ನಾಟಕಗಳು, ಅವರು 14 ನಾಟಕ ಬರೆದಿದ್ದಾರೆ. ಇನ್ನೆರಡು ನಾಟಕ ಮಾಡಿ ನಾವು ಎಲ್ಲ ನಾಟಕ ಮಾಡಿದಂಗೆ ಆಗತ್ತೆ. ನೀವು ಆ ನಾಟಕಗಳನ್ನ ನೋಡಿ ಅವಕಾಶ ಸಿಕ್ಕಾಗ ಇಲ್ಲೆಲ್ಲಾದ್ರೂ ಮಾಡಿದಾಗ ಬನ್ನಿ. ಆ ನಾಟಕ ನೋಡಿದ್ರೆ ಕುವೆಂಪು ಅವರ ವಿಚಾರ ದರ್ಶನ ನಾವು ಏನ್ ಹೇಳ್ತಾ ಇದೀವೋ ಅದು ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ. ಅವ್ರ ನಾಟಕಗಳಲ್ಲಿ ಹಿಂದುಳಿದ ವರ್ಗದ ವ್ಯಕ್ತಿಗಳನ್ನ ತುಂಬಾನೇ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿದ್ದಾರೆ. ಸರ್ ಹೇಳಿದಂಗೆ ಜಲಗಾರದಲ್ಲಿ ಆ ಜಲಗಾರ ಕಸ ಗುಡಿಸೋನು, ಅವನು ಹೊಸ ಬಟ್ಟೆ ಹಾಕೊಳ್ಳೋದಿಲ್ಲ, ದೇವಸ್ಥಾನದಲ್ಲಿ ಅವನು ಬಿಡೋದಿಲ್ಲ, ಗಲೀಜು, ಅವನು ಹಿಂದುಳಿದ ವರ್ಗದವನು ಅಂತ. ಆದ್ರೆ ಶಿವನೇ ಅವನ್ನ ನೋಡಕ್ಕೆ ಪ್ರತ್ಯಕ್ಷ ಆಗ್ತಾನೆ. ನೀನ್ ಗುಡಿಗೆ ಬರ್ಬೇಡ, ನಾನೇ ನಿನ್ನ ಹತ್ರ ಬರ್ತೀನಿ ಅಂದ್ಬಿಟ್ಟು ಜಲಗಾರನಿಗೆ ಅವನ ವೇಷದಲ್ಲೇ ಅವನ ತರನೇ ಅವನು, ನಾನು ಅಷ್ಟೇ, ನೀನು ಮೇಳ, ಈ ಮೋರಿ, ಈ ರಸ್ತೆ ಕ್ಲೀನ್ ಮಾಡೋ ಜಲಗಾರ, ನಾನು ಜಗತ್ತನ್ನೇ ಈ ಅನ್ಯಾಯ ಅಧರ್ಮಗಳ ಕೂಡಿರೋ ಕ್ಲೀನ್ ಮಾಡೋ ಜಲಗಾರ ಅಂತ ಅವನ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಅದೇ ರೀತಿ ಸರಳವಾಗಿ ಜಲಗಾರ ನಾಟಕ ಎಲ್ಲ ಜಲಗಾರ ಆಗಿ ಸ್ಮಶಾನ ಕುರುಕ್ಷೇತ್ರವನ್ನು ತಮ್ಮ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಸರ್ ಮಾಡಿಸಿದ್ರು. ಇಲ್ಲೇ ಈ ಗ್ರೌಂಡ್ ಅಲ್ಲಿ ತುಂಬಾನೇ ಅದ್ಭುತವಾಗಿ ಬಂದಿತ್ತು. ನೀವೆಲ್ಲ ಚಿಕ್ಕ ವಯಸ್ಸು ಅನ್ಸುತ್ತೆ, ಅವಾಗ ನೋಡಿದ್ರೆ ಗೊತ್ತಿಲ್ಲ. ಇಲ್ಲಿನ ಸರ್ ಒಬ್ರು 4-5 ಜನ ಅಭಿಮಾನಿಗಳಾಗಿದ್ದಾರೆ ಸರ್ ನಾಟಕ ನೋಡಿ. ನವೀನ್ ಕರ್ನಾಟಕ ಜೊತೆ ಒಂದಿಬ್ರು ಬಂದಿದ್ದು ಲಾಯರ್ ಚಂದ್ರು ಅಂತ ಗೊತ್ತಿರ್ಬೇಕು, ಅವರು ಆ ನಾಟಕ ಎಲ್ಲಾದ್ರೂ ನಾನು ಬರ್ತೀನಿ ಅಂತ ಹೇಳ್ತಾರೆ ಸರ್. ಬಂದಿದ್ರು, ಹೇಳಿದಾಗ ತುಂಬಾ ಪ್ರಭಾವಿತರಾಗಿದ್ದಾರೆ. ನಿಮ್ಮ ಒಂದು ವೇದಿಕೆ ನೋಡಿದಾಗಿದೆ, ನೋಡ್ಬಿಟ್ಟು ಅವರು ಇದಾಗಿದ್ದಾರೆ. ಅದೇ ರೀತಿ ಈಗ ಇನ್ನು ತಮ್ಮ ಮಕ್ಕಳು, ಈಗ ತಮ್ಮ ಗುರುಗಳು, ತಮ್ಮ ಸೆಕ್ರೆಟರಿ ಸರ್ ಮಾತಾಡಿದ ನೋಡಿದ್ರಿ. ನೀವು ಅವರ ಮಕ್ಕಳು ಇವಾಗ ಈ ವಿಷಯದ ಬಗ್ಗೆ ರಾಷ್ಟ್ರೀಯ ವಿಚಾರ ದರ್ಶನದ ಬಗ್ಗೆ ವಿಸ್ತರಣೆ ಮಾಡಲು ನಾನು ಮಕ್ಕಳನ್ನ ಇಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಡ್ತೀನಿ. ಮೊದಲಿಗೆ ವಿಭಿ ಶೆಟ್ಟಿ 8ನೇ ಕ್ಲಾಸು, ಅವರು ವಿಚಾರ ದರ್ಶನದ ಬಗ್ಗೆ ಮಾತಾಡ್ತಾರೆ. ಕುವೆಂಪುರವರ ಪೂರ್ಣ ಹೆಸರು ಉಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪುರವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಕುವೆಂಪುರವರ ತಂದೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹುಬ್ಬಳ್ಳಿಯವರು, ತಾಯಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಗೋಡಳ್ಳಿಯವರು. ಕುವೆಂಪುರವರು ತನ್ನ ತಾಯಿಯ ತವರು ಕೊಡುಗೆಯಲ್ಲಿ 1924ರಲ್ಲಿ ಜನಿಸಿದರು. 1924ರಲ್ಲಿ ಕುವೆಂಪುರವರ ತಾಯಿ ತೀರಿಕೊಂಡರು. ಮುಂದೆ ಕೆಲವು ವರ್ಷಗಳಲ್ಲಿ ಮದುವೆಯಾಗಿದ್ದ ಕುವೆಂಪುರವರ ಸಹೋದರಿಯರಿಬ್ಬರು ಅರೆ ವಯಸ್ಸಿನಲ್ಲಿ ತೀರಿಕೊಂಡರು. 1937ರಲ್ಲಿ ಕುವೆಂಪುರವರು ಹೇಮಾವತಿಯವರೊಡನೆ ವಿವಾಹವಾಯಿತು. ಅನಂತರ ಮೈಸೂರಿನ ಬಂಟಿಕೊಪ್ಪಲಿನಲ್ಲಿ ಕಟ್ಟಿಸಿಕೊಂಡ ಸ್ವಂತ ಮನೆ ಉದಯಗಡ್ಗೆ ಹೋಗಿ ನೆಲೆಸಿದರು. ಕುವೆಂಪುರವರಿಗೆ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಕುವೆಂಪುರವರ ಮೊದಲನೇ ಮಗ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಹುಟ್ಟಿದ್ದು 8/9/1938. ಎರಡನೇ ಮಗ ಕೋಕಿಲೋದಯ ಚಂದ್ರ ಹುಟ್ಟಿದ್ದು 2/5/1941. ಕುವೆಂಪುರವರ
ಹಾಗೆ ಅವರ ಒಂದು ವಿಚಾರಧಾರೆಗಳನ್ನು ನಮಗೆ ಚೆನ್ನಾಗಿ ಮಂಡಿಸಿದ ವಿಭೂಷಣ್ ಅವರಿಗೆ ತುಂಬದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಹಾಗೆ ಮತ್ತೊಬ್ಬರು 10ನೇ ತರಗತಿಯ ಅಶ್ವಿನಿ KH ಅವರು ಒಂದು ವಿಷಯ ವಿಸ್ತರಣೆ ಮಾಡಬೇಕಂತ ಕೇಳ್ಬೋದು. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನಿಂದು ಕುವೆಂಪುರವರ ವಿದ್ಯಾಭ್ಯಾಸ ಮತ್ತು ವೃತ್ತಿ ಜೀವನದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಲಿದ್ದೇನೆ. 1916 ಖಾಸಗಿ ಉಪಾಧ್ಯಾಯರ ಮೂಲಕ ಹುಬ್ಬಳ್ಳಿಯಲ್ಲಿ ಕುವೆಂಪುರವರ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. 1919ರಿಂದ 1926ರವರೆಗೆ ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ವಿದ್ಯಾಭ್ಯಾಸ ನಡೆದು 1919ರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿಯಲ್ಲಿ ಮತ್ತು 1920 ಇಂಗ್ಲಿಷ್ ಲೋಯರ್ ಸೆಕೆಂಡರಿಯಲ್ಲಿ ಉತ್ತೀರ್ಣರಾದರು. 1920ರಿಂದ 1927ರವರೆಗೆ ಮೈಸೂರಿನ ಪ್ರೆಸಿಡೆಂಟ್ ಮಿಷನ್ ಹೈಸ್ಕೂಲ್ ಮತ್ತು ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಡೆಸಿದರು. 1927ರಲ್ಲಿ BA ಪದವಿಯನ್ನು ಮತ್ತು 1929ರಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದರು. 1929ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸಿದ ಕುವೆಂಪುರವರು 1939ರಲ್ಲಿ ಕನ್ನಡ ಉಪಪ್ರಾಧ್ಯಾಪಕರಾಗಿ ಸೆಂಟ್ರಲ್ ಕಾಲೇಜಿನಲ್ಲಿ ನೇಮಕಗೊಂಡರು. 1949ರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ನೇಮಕಗೊಂಡರು. 1955ರಲ್ಲಿ ಮಹಾರಾಜ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಬಡ್ತಿ ಹೊಂದಿದರು. 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ನೇಮಕಗೊಂಡರು. ಮೈಸೂರು ವಿಶ್ವವಿದ್ಯಾನಿಲಯದ ಅಂದರೆ ಮೈಸೂರು ಸ್ನಾತಕೋತ್ತರ ಕೇಂದ್ರ ಅಂದರೆ ಮಾನಸ ಗಂಗೋತ್ರಿಯ ಸ್ಥಾಪನೆ ಮಾಡಿ 1960ರಲ್ಲಿ ಉಪಕುಲಪತಿ ಹುದ್ದೆಯಿಂದ ನಿವೃತ್ತರಾದರು. ಧನ್ಯವಾದಗಳು. ಅವರ ಶಿಕ್ಷಣ ಹಾಗೂ ಅವರ ವೃತ್ತಿಯ ಸಮಗ್ರ ಹಿಸ್ಟ್ರಿಯ ಮೂಲಕ ತಿಳಿಸಿದ ಅಶ್ವಿನಿ KH ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಬ್ಬರು 9ನೇ ತರಗತಿಯ ಇಂದುಶ್ರೀ ಅವರು ಕೂಡ ಇರಬೇಕಾಗಿ ಕೇಳ್ಕೊಳ್ತೇನೆ. ವಿಷಯ ವಿಸ್ತರಣೆ ಮಾಡಿದ್ದಾರೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಇಂದಿನ ವಿಚಾರಗೋಷ್ಠಿಯಲ್ಲಿ ಕುವೆಂಪುರವರ ಕಾವ್ಯ ಮತ್ತು ಕವಿತೆಗಳ ಮಾಹಿತಿಯನ್ನು ನೀಡಲಿದ್ದೇನೆ. ಕುವೆಂಪುರವರು ಕನ್ನಡ ಕಾವ್ಯ ಪ್ರಪಂಚಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು. ಅದರಲ್ಲಿ ಮುಖ್ಯವಾದವುಗಳೆಂದರೆ ಅಗ್ನಿಹಂಸ, ಕಿಂಕಣಿ, ಪಕ್ಷಿಕಾಶಿ, ಅನಿಕೇತನ, ಪಂಚಜನ್ಯ, ಮನುತಾರ, ಕೃತಿಕ, ಪ್ರಾರ್ಥನಾ ಗೀತಾಂಜಲಿ, ಪ್ರೇತ ಕ್ಯೂ, ಅಮಲನ ಕಥೆ ಮುಂತಾದವುಗಳು. ಕಥನಕವನಗಳು ಕೊಗಿಲೆ ಮತ್ತು ಸೋವಿಯತ್ ರಷ್ಯಾ, ಚಿತ್ರಾಂಗದ ಷಡ್ಜಿ, ಕಬ್ಬಿನ ಕಳ್ಳ ಕೈಗುಟ್ಟಿ, ಜೇನಾಗುವ ಹಾಡೋಡು, ಕಲಾಸಿಂಗರಿ ನಡು, ಹೊನ್ನ ಹೊತ್ತಾರೆ, ಇನ್ನು ಮುಂತಾದವು. ಧನ್ಯವಾದಗಳು. ಅವರ ಸಾಹಿತ್ಯ ಕೃಷಿ ಹಾಗೂ ರಚನೆಯ ಅವರ ಸಾಹಿತ್ಯವನ್ನು ನಮಗೆ ತಿಳಿಸಿಕೊಟ್ಟು ಇಂದುಶ್ರೀಗಳು ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಮತ್ತೊಬ್ಬರು ಹಂಸ KH ದಯಮಾಡಿ ವೇದಿಕೆ ಮೇಲೆ ಬಂದು ವಿಷಯ ವಿಸ್ತರಿಸಬೇಕಂತ ಹೇಳ್ಬೋದು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಹಂಸ KH. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕುವೆಂಪು ಅವರು ಬರೆದ ನಾಟಕಗಳು, ಕಥೆ, ಕಾದಂಬರಿಗಳ ಬಗ್ಗೆ
ಕನ್ನಡ ನವೋದಯ ಕಾಲಘಟ್ಟದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಕುವೆಂಪು ಶ್ರೇಷ್ಠ ಪ್ರಕೃತಿಯ ಚಿಂತಕರು. ಕುವೆಂಪು ಪ್ರಕೃತಿಯ ಕವಿಯಾಗಿದ್ದು ಅವರ ಕೃತಿಗಳಲ್ಲಿ ಪ್ರಕೃತಿಯ ವರ್ಣನೆಗಳು ಹಾಗೂ ಚಿಂತನೆಗಳನ್ನು ಕಾಣಬಹುದು. ಅವರ ಮಂಪಾದ ಕೃತಿಗಳಲ್ಲಿ ಹಸಿರಿನ ಮಲೆನಾಡು, ನಿರ್ವಾಹಕ ಚಲನೆ, ಮಲೆನಾಡಿನ ಅಂಗುಲ ಅಂಗುಲಗಳನ್ನು ತಮ್ಮ ಕೃತಿಗಳಲ್ಲಿ ಚಿತ್ರಿಸಿದ್ದಾರೆ. ಹೀಗೆ ಅವರ ಎಲ್ಲ ಕೃತಿಗಳನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಅವರ ಪಾತ್ರಗಳನ್ನು ಗಮನಿಸಿ ನೋಡಿದಂತೆ ದೊಡ್ಡ ಕಾಡಿನ ಆವರಣವೇ ಕಣ್ಣ ಮುಂದೆ ಬರುತ್ತದೆ. ಧನ್ಯವಾದಗಳು. ನಾ ಹೇಳಿದಾಗೆ ಕುವೆಂಪು ಅವರ ತಿಳ್ಕೊಳ್ಳೋದು, ಅವ್ರ ಬಗ್ಗೆ ಓದ್ಕೊಳ್ಳೋದು ತುಂಬಾನೇ ಕಷ್ಟ. ಅವ್ರ ನಾಟಕಗಳನ್ನ ತಾವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇವತ್ತು ನಾವು ತಮ್ಮ ಮುಂದೆ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರ ದರ್ಶನದ ವಿಚಾರಗೋಷ್ಠಿಯನ್ನ ತಮಗೆಲ್ಲ ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ರಂಗ ಪರಂಪರೆ ಟ್ರಸ್ಟ್ನಿಂದ ರಂಗ ಚಟುವಟಿಕೆಗಳನ್ನ ಇಲ್ಲಿ ಮಾಡ್ತೀವಿ ಅಂತ ತಮಗೆ ಹೇಳ್ತಾ, ಇಷ್ಟು ದಿನ ಹೋಗಿ ಆಸೀನರಾಗಿ ನಮ್ಮ ವಿಚಾರ ಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ಅತಿಥಿಗಳಿಗೆ ಹಾಗೂ ಎಲ್ಲ ಮಕ್ಕಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ರಂಗ ಪರಂಪರೆ ಟ್ರಸ್ಟ್ ಹಾಗೂ ಗ್ರೀನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಅರ್ಪಿಸ್ತಾ ಇದ್ದೀನಿ. ಈಗ ಕೊನೆಯ ಘಟ್ಟ, ನಮ್ಮ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಲಕ್ಷ್ಮೀ ಮೇಡಮ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತೀನಿ. ಶಾಲೆಯ ಕಾರ್ಯದರ್ಶಿಗಳಾದಂತಹ ರಂಗ ಪರಂಪರೆಯ ನಡೆಸುವವರಾದಂತಹ ಧನ್ವಂತರಿ ಸರ್ ಅವರೇ, ನಮ್ಮ ಶಾಲೆಯ ಕನ್ನಡ ಶಿಕ್ಷಕಿಯಾಗಿರುವಂತಹ ರಾಜಶ್ರೀ ಮೇಡಮ್ ಅವರೇ, ಹಾಗೂ ನನ್ನ ಮುದ್ದಿನ ಮಕ್ಕಳೇ, ಇವತ್ತು ಹೇಳಬೇಕಾದ್ರೆ ಕನ್ನಡ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಫಸ್ಟು ಕುವೆಂಪು ಅವರು, ಹೌದಲ್ವಾ? ಸೊ ನಾವು ಕನ್ನಡಿಗರಾಗಿ ತುಂಬ ಹೆಮ್ಮೆ ಪಡಬೇಕು. ನಾವು ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀವಿ, ಅವ್ರು ಕೊಟ್ಟಿರೋಂಥ ಕೊಡುಗೆಗಳನ್ನ ಅನುಭವಿಸ್ತಾ ಇದ್ದೀವಿ, ಹೌದಲ್ವಾ? ಅವರು ಇದ್ದ ಕಾಲದಿಂದಲೂ ಅವ್ರು ಹೇಳಿರೋದು ಇವತ್ತಿಗೂ ಕೂಡ ಆಗ್ತಾ ಇರ್ತಾರೆ. ಅವ್ರು ಏನು ಹೇಳ್ತಾ ಇದ್ರು, ಪರಿಸರನ ಸಂರಕ್ಷಣೆ ಮಾಡಬೇಕು, ಪರಿಸರನೇ ದೇವತೆ. ನಾವೆಲ್ಲ ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ತೀವಿ, ಆದರೆ ಅವರು ಅವತ್ತಿನ ಕಾಲದಲ್ಲಿ ನಿಂತಿದ್ರು. ಅದರಿಂದ ಅಲ್ಲಿ ಆಗೋ ಪ್ರಯೋಜನಕ್ಕಿಂತ ನಾವು ನಮ್ಮ ಸುತ್ತಮುತ್ತ ಇರುವ ಪ್ರಕೃತಿಯನ್ನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಮಗೆ. ಅದು
ಬೆಸ್ಟ್ ಚಿಲ್ಡ್ರನ್. ಹಾಗಾಗಿ ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಸ್ಕೊಂಡು ಮತ್ತೆ ನಮಗೆ ಈ ಥರ ತುಂಬಾ ಸಹಕಾರಗಳನ್ನ ಕೊಡ್ತಾ ಬಂದಿದ್ದಾರೆ ಆಶ್ರಯ ಸರ್ ಮತ್ತೆ ಧನ್ವಂತರಿ ಸರ್ ಅವ್ರ ಮಗಾಗಿರೋ ಧನ್ವಂತರಿ ಸರ್ ಅವರು ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದ್ರೆ ನಮ್ಗೆ ಗೊತ್ತಿರಲ್ಲ, ಟೀಚರ್ಸ್ ಹೇಳ್ಕೊಡೋ ಟೈಮಲ್ಲಿ ಎಲ್ಲ ಈ ಥರದೆಲ್ಲ ಹೇಳ್ಕೊಡೋಕೆ ಗೊತ್ತಾಗಲ್ಲ, ಟೈಮ್ ಇರಲ್ಲ. ಆದರೆ ಅವ್ರು ಇದನ್ನೆಲ್ಲ ಹುಡುಕಿ ನಮ್ಮನ್ಗೆ ಹೇಳಬೇಕು, ನಮ್ಮ ಮಕ್ಕಳಿಗೆ ಈ ಥರ ಜ್ಞಾನಾರ್ಜನೆ ಕೊಡಬೇಕು ಅಂತ ಬರ್ತಾ ಇರ್ತಾರೆ. ಹಾಗಾಗಿ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಅವರಿಗೆ. ಈಗ ಮತ್ತೊಮ್ಮೆ ಅವರೆಲ್ಲರಿಗೂ ವಂದಿಸ್ತಾ ಕಾರ್ಯಕ್ರಮವನ್ನು ನಡೆಸೋಣ. ವೇದಿಕೆಯಲ್ಲಿರುವ ಗಣ್ಯರಿಗೆ ಒಂದು ಪುಟ್ಟ ನಮ್ಮ ಒಂದು ನೆಚ್ಚಿನ ಕಾಣಿಕೆಯಿಂದ ನಮ್ಮ ರಂಗಪರಂಪರೆ ನಡೆಸಿಕೊಟ್ಟಿದ್ದ ಗೊತ್ತಾ ಇದ್ದೀವಿ. ನಮಗೆ ತೊಂದರೆ ಇಲ್ಲ ಸರ್. ಬನ್ನಿ ಬನ್ನಿ ಸರ್. ಈ ಕಾರ್ಯಕ್ರಮದಲ್ಲಿ ಬನ್ನಿ ಸರ್. ಮೊದಲನಾಗಿ ವಿಭೀಷಣ್ 8ನೇ ತರಗತಿ. ಅಲ್ಲಿ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿ ವಿಭೀಷಣ್. ಎಲ್ಲ ಒಟ್ಟಿಗೆ ಬರೋ ಹಾಗೆ 9ನೇ ತರಗತಿಯ ವಿದ್ಯಾರ್ಥಿನಿ ಮುಖೇಶ. ಶಾಲೆಯ 10ನೇ ತರಗತಿ ವಿದ್ಯಾರ್ಥಿನಿ ವರ್ಷಿಣಿ. ಇಷ್ಟಕ್ಕೆ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಕ್ಲಾಸ್ ಅಲ್ಲ ನೀವೇನು ಕೂತ್ಕೊಳ್ಳಿ, ಹೇಳ್ತೀನಿ ಆ ಕಡೆ ನೀವು ಈ ಕಡೆ ಕೂತ್ಕೊಳ್ಳಿ, ಕೆಳಗಡೆ ಅಲ್ಲೇ ಅಲ್ಲೇ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀಟಾಗಿ ಅದು ಇದು ಬರಲಿ, ನಮಗೆ ಬೋರ್ಡ್ ಬರಲಿ ನೀವು ಅಷ್ಟೇ. ಈ ಕಡೆ ಬರ್ತದೆ ಎಷ್ಟು ಈ ಕಡೆ ಕೊಡ್ತದ ನೀರೊತ್ತಿಗೆ ಎಲ್ಲ ಒಟ್ಟಿಗೆ ಕ್ರಾಸ್ ಮಾಡಬಾರ್ದು, ನಿಮ್ಗೆ ತಗೋಬೇಕಾದ್ರೆ ತೆಗೆದೊಂದಿಗೆ
ಓಕೆ, ಮಕ್ಕಳೆಲ್ಲ ಬಂದ್ರೆ ಒಂದ್ಸಲ ಹೇಗೆ ಕೂತ್ಕೊಂಡ್ರೆ ನೀವೆಂದೋಗಿ ನೀವು ಅಲ್ಲಿ ಕೂತ್ಕೊಳ್ಳಿ, ಅವರು ಕೂತ್ಕೊಳ್ಳಿ. ಕ್ಯಾಮ್ರಾ ಒಂಚೂರು ಇದೆ. ಕ್ಯಾಮ್ರಾ ಒಂದು ನಿಧಾನಕ್ಕೆ ಕೆಳಗಡೆ ನಾವೆಲ್ಲ ಕಾಣಿಸ್ಬೇಕು. ಎಲ್ಲ ಕೂತ್ಕೊಳ್ಬೇಕು. ಎಲ್ಲ ಮಾಡ್ತೀವಿ. ಬಾಯ್ಸ್ ಬಟ್ಟು ಬನ್ನಿ ಕೆಲಸ ಮಾಡಿ, ಬಾಯ್ಸ್ ತರಿಸ್ಬಿಡಿ. ಎಲ್ಲ ಜೊತೆ ಒನ್ ಲೈನ್ ಕೆಳಗಡೆ ನೀಟ್ ಡೌನ್ ಮಾಡ್ಕೊಳ್ಳಿ. ಬನ್ನಿ. ಲೈನ್ ಮೇಲೆ ನೀಟ್ ಡೌನ್ ಮಾಡ್ಕೊಳ್ಳಿ. ಅಲ್ಲಿ ಹಿಂದೆ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬೇಗ ಬೇಗ ಅಷ್ಟೇ. ದೀಪಿಕಾ ಸಸ್ಯ ಹಿಂದೆ ಬನ್ನಿ, ಆ ಕಡೆ ತಿರ್ಕೊಳ್ಳೋ. ಇನ್ನ ಮೂವ್ ಮಾಡಿ. ಹಾ, ಯೋಚನೆ ಮಾಡ್ತೀರಲ್ಲ ಮೇಲೆ ಬನ್ನಿ. ಮೇಲೊಂದು ಲೈನ್ ಬನ್ನಿ. ಎಸ್ ಕಂಗಲ್ಸ್ ನೀರು ಲೋನ್ ಮಾಡ್ಕೊಳ್ಳಿ. ಮುಂದೆ ನೀಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಿಲ್ಡ್ರನ್ ಕಾಣಿಸ್ತಾ ವಿಷಯ ಇನ್ನೊಂಚೂರು ವಿಡಿಯೋ ಎಲ್ಲ ತಗೊಳ್ತೇವೆ. ಆ ಕಡೆ ಲಾಸ್ಟ್, ಈ ಕಡೆ ಲಾಸ್ಟ್. ಚೆಕ್ ಮಾಡ್ಕೊಳ್ಳ. ನೀನು ಬಾ, ನೀನು ಬಾ. ಇದನ್ನು ಸಿಗೋಣ. ನೀನೇ ಎಲ್ಲರೂ ಆ ಕಡೆ ಮುಖ ಮಾತ್ರ ಇದ್ದಾರೆ.